ನಮಸ್ತೆ ವೀಕ್ಷಕರೇ, ನನ್ನ ಕೈಯಲ್ಲಿ ಒಂದು ಕಡೆ ಎಲ್ಲಾ ನಟ್ಸ್ ಹಾಕಿರುವಂತಹ ಚಾಕ್ಲೇಟ್ ಇದೆ, ಇನ್ನೊಂದು ಕೈಯಲ್ಲಿ ಆರೆಂಜ್ ಇದೆ. ಸೊ ಇದೆರಡನ್ನ ನೋಡಿದಾಗ ಯಾವ್ದನ್ನ ನೋಡಿದ್ರೆ ನಿಮ್ಗೆ ತಿನ್ಬೇಕು ಅಂತ ಕ್ರೇವಿಂಗ್ ಆಗತ್ತೆ? ಡೆಫಿನೆಟ್ಲಿ ಈ ನಟ್ಸ್ ಹಾಕಿರೋ ಚಾಕ್ಲೇಟ್ಸ್ ಅಲ್ವಾ. ಪ್ರತಿಯೊಂದು ಆಹಾರದ ಕಂಪನಿಯು ಕೂಡ ಫುಡ್ ಸೈಂಟಿಸ್ಟ್ ಗಳನ್ನ ಇಟ್ಕೊಂಡು ಆ ಫುಡ್ ಸೈಂಟಿಸ್ಟ್ ಗಳು ಯಾವ ರೀತಿಯಲ್ಲಿ ನಾವು ಜನರನ್ನ ನಮ್ಮ ಪ್ರಾಡಕ್ಟ್ ಗೆ ಎಡಿಕ್ಟ್ ಮಾಡಬಹುದು, ಯಾವ ರೀತಿಯಲ್ಲಿ ಜನ ನಮ್ಮ ಕಂಪನಿಯ ಪ್ರಾಡಕ್ಟ್ ಅನ್ನ ಮಾತ್ರ ಖರೀದಿ ಮಾಡುವ ಹಾಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಸ್ಟಡಿಯನ್ನ ಮಾಡಿ ನಿಮ್ಮಲ್ಲಿನ ಡೋಪಮೈನ್ ಅನ್ನ ಹೆಚ್ಚು ಮಾಡುವ ಹಾಗೆ, ಅಂದ್ರೆ ನಿಮಗೆ ಎಡಿಕ್ಷನ್ ಆಗೋ ತರ ಮಾಡಿ. ಅಷ್ಟೇ ಅಲ್ಲದೆ ಹೆಚ್ಚಿನ ಎಲ್ಲಾ ರೀತಿಯ ಪ್ರೊಸೆಸ್ಡ್ ರೆಡಿಮೇಡ್ ಜಂಕ್ ಫುಡ್ಗಳು ಕೂಡ ಅದರೊಳಗೆ MSG ಅನ್ನ ಸೇರಿಸಿರುತ್ತೆ. MSG ಅನ್ನುವಂಥದ್ದು ಏನ್ ಮಾಡುತ್ತೆ, ನಿಮ್ಮ ಟೇಸ್ಟ್ ಬಡ್ ಅನ್ನ ಆಕ್ಟಿವ್ ಮಾಡಿ ಅದಕ್ಕೆ ಒಂದು ಖುಷಿಯನ್ನ ಕೊಡತ್ತೆ, ಅದಕ್ಕೆ ಸಮಾಧಾನವನ್ನ ಕೊಡತ್ತೆ. ಹಾಗಾಗಿ ನೀವು ಜಂಕ್ ಫುಡ್ ಅನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಿಮಗೆ ಮನೆಯ ಆಹಾರ ಬೋರಿಂಗ್ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ರೀತಿಯ ಹಣ್ಣುಗಳನ್ನ ಬೆಳೆಯುವಂತಹ ರೈತ ಅಥವಾ ತರಕಾರಿಯನ್ನ ಬೆಳೆಯುವಂತಹ ರೈತ ಅದರೊಳಗೆ ಯಾವುದೇ ರೀತಿಯ ಅಡಿಕ್ಟಿವ್ಸ್ ಗಳನ್ನ ಹಾಕಕ್ಕಾಗಲ್ವಲ್ಲ, ಅಥವಾ ಯಾವುದೇ ಫುಡ್ ಸೈಂಟಿಸ್ಟ್ ಗಳನ್ನ ಹೈಯರ್ ಮಾಡಿ ಯಾವ ರೀತಿಯಲ್ಲಿ ಈ ಹಣ್ಣನ್ನ ನಾನು ಮಾಡಿಫೈ ಮಾಡಿದ್ರೆ ನಮ್ಮ ಜನ ಅದಕ್ಕೆ ಎಡಿಕ್ಟ್ ಆಗ್ಬಹುದು, ಯಾವ ರೀತಿಯಲ್ಲಿ ಈ ಹಣ್ಣಿನೊಳಗೆ MSG ಅನ್ನು ನಾನು ಆಡ್ ಮಾಡಬಹುದು ಅಂತ ಯೋಚನೆ ಮಾಡಿರಲ್ಲ ಅಲ್ವಾ. ಸೊ ದಯವಿಟ್ಟು ಸ್ವಲ್ಪ ಮೈಂಡ್ಫುಲ್ ಆಗಿ ಯೋಚನೆಯನ್ನ ಮಾಡಿ ಆರೋಗ್ಯದ ಬಗ್ಗೆ ಜಾಗೃತಿಯನ್ನ ಪಡ್ಕೊಳ್ಳಿ. ಜಂಕ್ ಫುಡ್ ಅನ್ನ ಒನ್ಸ್ ಇನ್ ಅ ವೈಲ್ ನೀವು ತಿಂದ್ರೆ ಪರವಾಗಿಲ್ಲ, ಹೆಚ್ಚಿನದಾಗಿ ನ್ಯಾಚುರಲ್ ಫುಡ್ ಅನ್ನ ತಿನ್ನುವ ಪ್ರಯತ್ನವನ್ನ ಮಾಡಿ.